ನಾನು ಸೋಯಾ ಸೇವಿಸೋದು ಸುರಕ್ಷಿತವೇ? ಪುರುಷರು ಸೋಯಾ ಪ್ರೋಟೀನ್ ಸೇವಿಸಬಹುದೇ? ಸೋಯಾ ಥೈರಾಯ್ಡ್ ಕಾರ್ಯಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಅಥವಾ ಸೋಯಾ ಆಧಾರಿತ ಉತ್ಪನ್ನಗಳಿಂದ ಸ್ತನ ಕ್ಯಾನ್ಸರ್ನ ಹೆಚ್ಚಿನ ಅಪಾಯ ಇರೋದ್ರಿಂದ ಮಹಿಳೆಯರು ಇದನ್ನ ಸೇವಿಸಬಾರದು ಎಂಬಂತಹ ಪ್ರಶ್ನೆಗಳನ್ನ ಜನರು ಕೇಳಿದ್ದನ್ನ ನೀವು ಎಂದಾದ್ರೂ ಕೇಳಿಸಿಕೊಂಡಿದ್ದೀರಾ? ಸರಿ, ತೀರ್ಮಾನವನ್ನ ತೆಗೆದುಕೊಳ್ಳುವ ಮೊದಲು ಸತ್ಯಗಳನ್ನ ತಿಳಿದುಕೊಳ್ಳೋಣ. ಸೋಯಾ PDCAASನ ಮೌಲ್ಯ 1ರೊಂದಿಗೆ ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಮೂಲವಾಗಿದೆ ಮತ್ತು ಇದು ಪುರುಷರು ಮತ್ತು ಮಹಿಳೆಯರ ಸೇವನೆಗೆ ಕೂಡ ಸುರಕ್ಷಿತವಾಗಿದೆ. ನಿಮ್ಮ ಒಟ್ಟು ಪ್ರೋಟೀನ್ ಅವಶ್ಯಕತೆ ವಯಸ್ಸಿಗೆ ತಕ್ಕಂತೆ ಬದಲಾಗಬಹುದು. ಆದಾಗ್ಯೂ ಕೂಡ ವಯಸ್ಕರಲ್ಲಿ ಅದು ಪ್ರತಿ ಕೆಜಿ ದೇಹದ ತೂಕಕ್ಕೆ 1 ಗ್ರಾಂನಷ್ಟು ಬೇಕಾಗುತ್ತದೆ. ಸೋಯಾದಲ್ಲಿ ಮಾನವ ಪೋಷಣೆಗೆ ಅಗತ್ಯವಾದ ಎಲ್ಲ ಅಮೈನೋ ಆಮ್ಲಗಳು ಇರೋದ್ರಿಂದ ಇದನ್ನು ಆಹಾರದ ಪ್ರೋಟೀನ್ನ ಸಂಪೂರ್ಣ ಮತ್ತು ಏಕೈಕ ಮೂಲ ಅಂತ ಪರಿಗಣಿಸಬಹುದು. ಮುಂದಿನ ಪ್ರಶ್ನೆಗೆ ಬರೋಣ. ಪುರುಷರ ಹಾರ್ಮೋನ್ಗಳನ್ನ ನಿಯಂತ್ರಿಸುವಲ್ಲಿ ಸೋಯಾದ ಪರಿಣಾಮ. ಇಲ್ಲಿವರೆಗೆ ಪ್ರಕಟವಾದ ಸಂಶೋಧನೆಯ ಮೆಟಾ ವಿಶ್ಲೇಷಣೆಯ ಪ್ರಕಾರ ಸೋಯಾ ಆಹಾರಗಳು ಒಟ್ಟು ಟೆಸ್ಟೋಸ್ಟೆರಾನ್ ಮಟ್ಟದ ಮೇಲೆ ಅಥವಾ ಪರಿಚಲನೆಯಾಗುವ ಈಸ್ಟ್ರೋಜನ್ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಸೋಯಾ ಆಹಾರ ಅಥವಾ ಐಸೋಫ್ಲೋವಾನ್ಗಳ ಸೇವನೆಯು ಸ್ತ್ರೀಲಿಂಗ ಬದಲಾವಣೆ ಸೇರಿದಂತೆ ಪುರುಷರ ಸಂತಾನೋತ್ಪತ್ತಿ ಕಾರ್ಯಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂಬ ಹೇಳಿಕೆಗಳು ಪ್ರಾಥಮಿಕವಾಗಿ ಪ್ರಾಣಿಗಳ ಮೇಲಿನ ಅಧ್ಯಯನಗಳು ಮತ್ತು ಪ್ರಕರಣಗಳ ಮೇಲಿನ ವರದಿಗಳನ್ನ ಆಧರಿಸಿದೆ. ಪ್ರಾಣಿಗಳ ಮೇಲೆ ನಡೆಸಿದ ಅಧ್ಯಯನಗಳ ಫಲಿತಾಂಶಗಳು ಪುರುಷರಿಗೆ ಅನ್ವಯಿಸೋದಿಲ್ಲ. ಯಾಕೆ ಅಂದ್ರೆ ಮಾನವ ಮತ್ತು ದಂಶಕಗಳಲ್ಲಿನ ಐಸೋಫ್ಲಾವೋನ್ ಚಯಾಪಚಯ ಕ್ರಿಯೆಗಳಲ್ಲಿ ವ್ಯತ್ಯಾಸ ಇದೆ. ಮಾತ್ರವಲ್ಲದೆ ಈ ಅಧ್ಯಯನಗಳಲ್ಲಿ ಪ್ರಾಣಿಗಳನ್ನು ಹೆಚ್ಚಿನ ಪ್ರಮಾಣದ ಐಸೋಫ್ಲಾವೋನ್ಗಳಿಗೆ ಒಡ್ಡಿರೋದನ್ನ ಗಮನಿಸಲಾಗಿದೆ. ಇದರ ಜೊತೆಗೆ ಹಲವಾರು ಅಧ್ಯಯನಗಳು ಮತ್ತು ದೀರ್ಘಕಾಲೀನ ಪ್ರಯೋಗಗಳು ಐಸೋಫ್ಲಾವೋನ್ಗೆ ಒಡ್ಡಿಕೊಳ್ಳೋದರಿಂದ ಅದು ಥೈರಾಯ್ಡ್ ಮತ್ತು ಥೈರಾಯ್ಡ್ನ ಹಾರ್ಮೋನುಗಳು ಹಾಗೂ ಥೈರಾಯ್ಡ್ನ ಪ್ರತಿಕಾಯಗಳ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮವನ್ನ ಬೀರೋದನ್ನ ತೋರಿಸಿಲ್ಲ. ಅಂತಿಮವಾಗಿ ಸೋಯಾ ಬಗ್ಗೆ ತಪ್ಪು ಕಲ್ಪನೆಗಳು ಅಥವಾ ಮಿಥ್ಯೆಯ ಬಗ್ಗೆ ಮಾತನಾಡುವಾಗ ಮಾನವನ ಮೇಲೆ ಮತ್ತು ಸಮುದಾಯದ ಮೇಲೆ ದೀರ್ಘಕಾಲೀನ ಜನಸಂಖ್ಯಾ ಅಧ್ಯಯನಗಳಿಗೆ ಹೆಚ್ಚು ಒತ್ತು ನೀಡಿ ಸಂಶೋಧನೆಯ ಸಂಪೂರ್ಣತೆ ಮತ್ತು ಗುಣಮಟ್ಟವನ್ನ ಪರೀಕ್ಷಿಸೋದು ಕೂಡ ಬಹಳನೇ ಮುಖ್ಯ. ಸದ್ಯದ ಸಂಶೋಧನೆಯು ಸೋಯಾ ಸುರಕ್ಷಿತ ಮಾತ್ರವಲ್ಲದೆ ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಉತ್ತಮ ಗುಣಮಟ್ಟದ ಸಸ್ಯ ಆಧಾರಿತ ಪ್ರೋಟೀನ್ ಅನ್ನ ಅಳವಡಿಸಿಕೊಳ್ಳುವ ಒಂದು ಉತ್ತಮ ಮಾರ್ಗವಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಫಾರ್ಮುಲಾ 1 ನ್ಯೂಟ್ರಿಷನ್ ಶೇಕ್ ಮಿಶ್ರಣವು ಸೋಯಾ ಪ್ರೋಟೀನ್ನ ಶ್ರೇಷ್ಠತೆಯೊಂದಿಗೆ ಸ್ವಾದಿಷ್ಟವಾಗಿದ್ದು ಭೋಜನಕ್ಕೆ ಬದಲಿಯಾಗಿ ನೀವು ಬಳಸಿಕೊಳ್ಳಬಹುದಾಗಿದೆ. ನಿಮ್ಮ ಊಟಕ್ಕೆ ಬದಲಿಯಾಗಿ ಪ್ರತಿದಿನ 1 ಅಥವಾ 2 ಬಾರಿ ನೀವು ಸೇವಿಸಬಹುದು.